ಕೆಲವರ ಮನೆಯಲ್ಲೆಲ್ಲನೂ ಕೂಡ ದೇವರ ಮನೆ ತುಂಬ ಚಿಕ್ಕದಾಗಿರುತ್ತೆ. ದೇವರ ಮನೆಯಲ್ಲಿ ನಾವು ಯಾವ ಥರ ಹೋಗ್ಬಿಟ್ಟು ಸೀರೆ ಉಡಿಸ್ಬೇಕು, ತುಂಬ ಇಕ್ಕಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಜನ ನನಗೆ ಕಮೆಂಟ್ಸ್ಗಳನ್ನ ಹಾಕಿದ್ರು. ಹಾಗಾಗಿ ಇವತ್ತು ನಾನು ನಿಮಗೆ ಯಾವ ಥರ ತೋರಿಸ್ತಾ ಇದ್ದೀನಿ ಅಂದರೆ, ಹೊರಗಡೆಗೆ ನಾವು ಬಿಂದಿಗೆಗೆ ಸ್ಯಾರಿಯನ್ನು ಉಡಿಸ್ಬಿಟ್ಟು ಆಮೇಲೆ ಅದನ್ನು ಎತ್ಕೊಂಡೋಗಿ ದೇವ್ರ ಮನೆಯಲ್ಲೇ ಇಟ್ಟು ಯಾವ ಥರ ಅದೊಂದು ಸೆಟಪ್ ಮಾಡಬಹುದು ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಇವಾಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಯಾವಾಗಲೂ ಅಷ್ಟೇ ಮೊದಲಿಗೆ ನಾನು ಸೀರೆ ಕಡೆಗೆ ನೆರಿಗೆ ಹಿಡಿಯೋದನ್ನು ತೋರಿಸ್ಕೊಡ್ತಾ ಇದ್ದೆ. ಈ ಸಲ ನಾನು ಮೊದಲಿಗೆ ಸೆರಗಿನ ಹತ್ರ ನೆರಿಗೆಗಳನ್ನು ಹಿಡಿಯೋದನ್ನು ತೋರಿಸ್ತಾ ಇದ್ದೀನಿ. ಯಾಕೆ ಅಂತಲೂ ಕೂಡ ಹೇಳ್ತೀನಿ ನಾನು ಆಮೇಲೆ ನಿಮಗೆ. ಈಗ ನೋಡಿ, ಸೀರೆ ನೆರಿಗೆಗಳನ್ನು ಹಿಡಿಯೋದಕ್ಕೆ ಶುರು ಮಾಡಿದ್ದೀನಿ. ಅಂದರೆ ನಿಮಗೆ 3 ಇಂಚ್ ಬೇಕಾ ಅಥವಾ 4 ಇಂಚ್ ಬೇಕಾ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಒಂದು ಸೆರಗಿನ ಕಡೆಗೆ ನೆರಿಗೆಗಳನ್ನು ಹಿಡ್ಕೋಬೇಕಾಗುತ್ತೆ. ಏನಕ್ಕೆ ಮೊದಲಿಗೆ ಈ ಒಂದು ಸೆರಗಿನ ಕಡೆಗೆ ನಾನು ನೆರಿಗೆ ಹಿಡಿಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಎಷ್ಟು ಉದ್ದ ಬೇಕಾಗುತ್ತೆ ಸೆರಗು ಅಂದರೆ ತಾಯಿ ವರಮಹಾಲಕ್ಷ್ಮಿಗೆ ಹಿಂದೆಯಿಂದ ಈ ಥರ ಮುಂದಕ್ಕೆ ಹಾಕ್ಕೊಳ್ಳೋದಕ್ಕೆ ನಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಅದನ್ನು ನೋಡಿಕೊಂಡು ಆಮೇಲೆ ಅದಕ್ಕೆ ನಾವು ನೆರಿಗೆ ಎಲ್ಲ ಸರಿ ಮಾಡಿಕೊಂಡು ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೋಬೇಕು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಎಕ್ಸ್ಟ್ರಾನೂ ಉಳಿಯಲ್ಲ, ಹಾಗೆಯೇ ಕಮ್ಮಿನೂ ಕೂಡ ಬೀಳೋದಿಲ್ಲ. ಅದರಿಂದ ನಮಗೆ ಎಷ್ಟು ಉದ್ದ ಬೇಕಾಗುತ್ತೆ ಅದನ್ನು ನೋಡಿಕೊಂಡು ನಾವು ಇಲ್ಲಿ ಮೊದಲಿಗೆ ಸೀರೆ ಸೆರಗಿನಲ್ಲಿ ನೆರಿಗೆಗಳನ್ನು ಹಿಡ್ಕೋಬೇಕು. ಈಗ ನಾನು ಹಿಡ್ಕೊಂಡಿದ್ದೀನಲ್ಲ, ಇಷ್ಟು ನೀವು 2 ಭಾಗದಷ್ಟು ಉದ್ದ ತೊಗೊಂಡ್ರೆ ಸಾಕು, ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನೋಡಿ, ಈಗ 2ನೇ ಭಾಗದ ಹತ್ರನೂ ಕೂಡ ನಾನು ಪಿನ್ ಹಾಕ್ತಾ ಇದ್ದೀನಿ. ಈಗ ಇಷ್ಟು ಮಾಡ್ಕೊಂಡ್ವಲ್ಲ, ಇಷ್ಟು ಸಾಕಾಗುತ್ತೆ. ಯಾಕಂದರೆ ತುಂಬ ಉದ್ದನೂ ಆಗೋಲ್ಲ, ತುಂಬ ಕಮ್ಮಿನೂ ಬರೋದಿಲ್ಲ. ಈಗಿಷ್ಟು ಸೀರೆ ನೆರಿಗೆನ ಅಂದರೆ ಸೆರಗಿನ ಹತ್ರ ನೆರಿಗೆ ಎಲ್ಲ ಹಿಡ್ಕೊಂಡಾದ್ಮೇಲೆ ಈ ಮಿಕ್ಕಿರುವಂಥ ಪೂರ್ತಿ ಭಾಗನ ನಾವು ನೆರಿಗೆಗಳನ್ನು ಹಿಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಸೀರೆನ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಮುಂಚೆ ನಾನು ತೋರಿಸಿರೋ ಅಂಥ ವಿಡಿಯೋನಲ್ಲಿ ನಾನು ಸಿಂಗಲ್ ಆಗಿನೇ ನೆರಿಗೆ ಹಿಡಿದ್ಬಿಟ್ಟು ಸೀರೆ ಉಡಿಸೋದನ್ನು ತೋರಿಸಿದ್ದೀನಿ. ಈಗ ಅದಕ್ಕಂತಂದರೆ ಇಬ್ಬರು ಬೇಕಾಗುತ್ತೆ. ಇದಕ್ಕಾದರೆ ನಾವು ಒಬ್ಬರೇ ನೆರಿಗೆಗಳನ್ನು ಈ ಥರ ಮಾಡ್ಕೋಬೋದು. ಯಾಕೆಂದರೆ ಅದು ಒಂದು ಕಡೆಯಿಂದ ನಾವು ನೆರಿಗೆ ಮಾಡಿ ಪುನಃ ಕೆಳಗಡೆಗೆ ಇನ್ನೊಬ್ಬರು ನೆರಿಗೆಯನ್ನು ಸರಿಪಡಿಸ್ಬೇಕಾಗುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಒಬ್ಬರೇನೇ ಬೇಕಾದರೂ ಇದನ್ನು ನೆರಿಗೆಗಳನ್ನು ಹಿಡ್ಕೋಬೋದು. ತುಂಬ ಜಾಸ್ತಿ ಆಯಿತು ಅಂತಂದರೆ ಮತ್ತೆ ಮುಂದೆ ನೆರಿಗೆ ಹಿಡಿಯೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪನೇ ನಾವು ನೆರಿಗೆಗಳನ್ನು ಹಿಡ್ಕೊಂಡು ಅಲ್ಲಲ್ಲಿ ಈ ಥರ ಕ್ಲಿಪ್ಗಳನ್ನು ಹಾಕ್ಕೋಬೇಕು. ಈ ಥರ ಕ್ಲಿಪ್ ಹಾಕ್ಕೊಂಡು ಮತ್ತೆ ಮಿಕ್ಕಿರೋ ಅಂಥ ಭಾಗದಲ್ಲೂ ಕೂಡ ನಾವು ನೆರಿಗೆಗಳನ್ನು ಹಿಡ್ಕೋಬೇಕು. ನೀವು ಡಬಲ್ ಸ್ಟೆಪ್ಪು ಸ್ಯಾರಿ ಉಡಿಸೋದನ್ನು ಬೇಕು ಅಂತಂತಂದರೆ ನಾನು ಡಬಲ್ ಸ್ಟೆಪ್ಪು ಸೀರೆ ಉಡಿಸೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಇದು ನಾನು ತೋರಿಸ್ತಾ ಇರೋದು ಸಿಂಗಲ್ ಸ್ಟೆಪ್ ಸ್ಯಾರಿ ಉಡಿಸೋದು. ತುಂಬಾ ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಬರೋ ಥರ ಇವತ್ತು ಈ ಒಂದು ಸೀರೆ ಉಡಿಸೋವಂಥ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಎಲ್ಲನೂ ಕೂಡ ಪೂರ್ತಿಯಾಗಿ ಅಂದರೆ ಎಲ್ಲಿವರೆಗೂ ನಾವು ಸೆರಗಿನ ಒಂದು ನೆರಿಗೆಗಳನ್ನು ಹಿಡಿದಿದ್ವೋ ಅಲ್ಲಿವರೆಗೂ ಪೂರ್ತಿಯಾಗಿ ಇಲ್ಲಿ ಈ ಥರ ನೆರಿಗೆಗಳನ್ನು ಹಿಡ್ಕೋಬೇಕಾಗುತ್ತೆ. ನಾವು ಈ ಥರ ಮಾಡೋದ್ರಿಂದ ತುಂಬ ನೀಟಾಗಿಯೂ ಬರುತ್ತೆ, ಚೆನ್ನಾಗಿಯೂ ಕೂಡ ಬರುತ್ತೆ. ನೋಡಿ, ಈಗ ಇಲ್ಲಿವರೆಗೂ ಹಿಡ್ಕೊಂಡಿದ್ದಾಯಿತು. ಇದಕ್ಕೂ ಕೂಡ ಈ ಥರ ಕ್ಲಿಪ್ಪನ್ನು ಹಾಕ್ಕೋಬೇಕು. ಎಲ್ಲ ನೆರಿಗೆಗಳು ಸರಿಪಡಿಸ್ಕೊಂಡು ನೀಟಾಗಿ ಕ್ಲಿಪ್ ಹಾಕ್ಕೊಂಡು ಈಗ ಇದನ್ನು ನಾವು ಬಿಂದಿಗೆಗೆ ಕಟ್ಕೋಬೇಕು. ನೋಡಿ, ಒಂದು ಕಡೆ ನೆರಿಗೆ, ಒಂದು ಕಡೆ ಸೆರಗು ಎರಡೂ ರೆಡಿ ಆಯಿತು. ಈಗ ಬಿಂದಿಗೆಗೆ ಯಾವ ಥರ ಇದನ್ನು ಕಟ್ಟೋದು ಅಂತ ತೋರಿಸ್ತೀನಿ ನೋಡಿ. ಸೆರಗನ್ನು ಹಿಂಭಾಗಕ್ಕೆ ಹಾಕಿಬಿಡಿ. ಸೆರಗನ್ನು ಹಿಂಭಾಗಕ್ಕೆ ಹಾಕಿ ಇಲ್ಲಿ ಸದ್ಯಕ್ಕೆ ಒಂದು ಬಿಂದಿಗೆಯನ್ನು ಇಟ್ಟಿದ್ದೀನಿ ನಾನು. ಬಿಂದಿಗೆಯ ಕಂಠಕ್ಕೆ ಸಮನಾಗಿ ಈ ಥರ ಹಿಡ್ಕೊಂಡು ಇದಕ್ಕೆ ನಾವು ದಾರನ ಕಟ್ಕೋಬೇಕು ಗಟ್ಟಿಯಾಗಿ. ನೋಡಿ, ಈ ಥರ ದಾರ ಕಟ್ಕೊಂಡು ಬಿಡಬೇಕು. ಇದು ದಾರ ಕಟ್ಟಿದಾಗಿದ ನಂತರ ನಾವು ಆಮೇಲೆ ಮೇಲ್ಗಡೆ ಯಾವ ಒಂದು ಅಂದರೆ ಒಂದು ಚಿಕ್ಕದಾದಂಥ ಬಿಂದಿಗೆನೋ ಅಥವಾ ಕಳಸನೋ ಯಾವುದು ನೀವು ಕಳಸ ಇಡೋದಕ್ಕೆ ಬಳಸ್ತೀರೋ
ಆ ಒಂದು ಬಿಂದಿಗೆಯನ್ನು ಇದ್ರ ಮೇಲೆ ಇಟ್ಕೋಬೇಕಾಗುತ್ತೆ. ಇವಾಗ ಹಾಕಿರೋಂಥ ಕ್ಲಿಪ್ಗಳನ್ನೆಲ್ಲನೂ ಕೂಡ ತೆಗೆದುಬಿಡೋಣ. ತೆಗೆದುಬಿಟ್ಟು ನೆರಿಗೆಗಳನ್ನು ಮೇಲ್ಗಡೆ ಕಂಠದ ಹತ್ರ ಸರಿ ಮಾಡ್ಕೋಬೇಕು. ಎಲ್ಲ ಸರಿ ಮಾಡಿಕೊಂಡು ಈಗ ಆ ಬಿಂದಿಗೆಗೆ ಒಂದು ಡಬಲ್ ಸೈಡ್ ಸ್ಟಿಕ್ಕರ್ ಇರುತ್ತಲ್ಲ, ಅದನ್ನು ಅಂಟಿಸ್ಕೋಬೇಕು. ಈ ಥರ ಅಂಟಿಸೋದ್ರಿಂದ ಏನಾಗುತ್ತೆ ಅಂದರೆ ಇನ್ನೊಂದೇನು ನಾವು ಕಳಸ ಇಡ್ತಾ ಇದ್ದೀವಲ್ಲ, ಆ ಬಿಂದಿಗೆ ಅಲ್ಗಾಡೋದಿಲ್ಲ, ನೀಟಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ. ಆ ಮೇಲ್ಗಡೆ ಭಾಗದ ಒಂದು ಬಿಂದಿಗೆಗೆ ನಾವು ಒಂದು ಕೋಲನ್ನು ಕಟ್ಕೊಂಡಿರಬೇಕು ಗಟ್ಟಿಯಾಗಿ. ಆ ಬಿಂದಿಗೆಗೆ ನಾವು ಈ ಥರ ಬ್ಲೌಸ್ ಪೀಸನ್ನು ಸುತ್ಕೋಬೇಕು. ಇದು ಎದೆ ಭಾಗಕ್ಕೆ ಬರುತ್ತೆ. ಆಮೇಲೆ ಇವಾಗ ನಾವು ಈ ಥರ ಸೆರಗನ್ನು ನಾವು ಹಾಕ್ಕೊಳ್ತೀವಲ್ಲ, ಆ ಥರ ಸೆರಗನ್ನು ಹಾಕ್ಕೋಬೇಕು. ಹಿಂದೆಯಿಂದ ಈ ಥರ ಮುಂದಕ್ಕೆ ಹಾಕ್ಕೋಬೇಕು. ನೆರಿಗೆ ಎಲ್ಲ ಮುಂದೆನೂ ಕೂಡ ನೀಟಾಗಿ ಸರಿಪಡಿಸ್ಕೋಬೇಕು. ಈ ಥರ ಸರಿಪಡಿಸ್ಕೊಂಡು ಕೋಲ್ ಹತ್ರ ಆ ಕೊನೆಗೂ ಈ ಕೊನೆಗೂ ಎರಡು ಸೈಡ್ಗೂ ನೆರಿಗೆ ಕರೆಕ್ಟಾಗಿ ಮಾಡಿಕೊಂಡು ಅಲ್ಲಿನೂ ಕೂಡ ಒಂದು ಪಿನ್ನ ಹಾಕ್ಕೋಬೇಕಾಗುತ್ತೆ. ಆವಾಗ ಅದು ನೆರಿಗೆ ಕರೆಕ್ಟಾಗಿ ಭುಜದ ಹತ್ರ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ಥರ ಮಾಡ್ಕೊಂಡು ಬಿಡಬೇಕು. ನಾವು ಅಲ್ಲಿ ಕೊನೆ ಭಾಗದಲ್ಲಿ ಪಿನ್ ಹಾಕಿದಾಗ ಮುಂದಗಡೆಗೆ ಇಷ್ಟು ಸೆರಗು ನೀಟಾಗಿ ಕೂತ್ಕೊಳ್ಳುತ್ತೆ. ನಿಮ್ಗೆ ಇನ್ನೂ ಉದ್ದ ಬೇಕು ಅಂದರೆ ಉದ್ದಕ್ಕೆ ಬಿಟ್ಕೋಬಹುದು, ಇಲ್ಲ ಇಷ್ಟೇ ಸಾಕು ಅಂತಂದರೆ ಇಷ್ಟಕ್ಕೆ ನಾವು ಇವಾಗ ಸೊಂಟದ ಹತ್ರ ಡಾಬನ್ನು ಕಟ್ಕೋಬೇಕು. ಈಗ ಸೊಂಟದ ಹತ್ರ ಈ ಥರ ಡಾಬ್ ಕಟ್ಕೊಂಡಿದ್ದಾಗಿದ ನಂತರ ಕೆಳಗಡೆ ನೆರಿಗೆ ಎಲ್ಲ ನೀಟಾಗಿ ಕರೆಕ್ಟಾಗಿ ಮಾಡ್ಕೋಬೇಕು. ಕರೆಕ್ಟಾಗಿ ಮಾಡ್ಕೊಂಡಿದ್ದಾಗಿದ ನಂತರ ಇವಾಗ ಇದನ್ನು ಎತ್ಕೊಂಡು ಹೋಗ್ಬಿಟ್ಟು ನಾವು ಎಲ್ಲಿ ಒಂದು ವರಮಹಾಲಕ್ಷ್ಮಿನ ಕೂಡಿಸ್ತೀವೋ ಅಲ್ಲಿ ಇದನ್ನು ತಗೊಂಡು ಹೋಗ್ಬಿಟ್ಟು ಹೀಗೇ ಇಟ್ಬಿಡಬೇಕು. ನೋಡಿದ್ರಲ್ಲ ಎಷ್ಟು ಆರಾಮಾಗಿ ನೀಟಾಗಿ ಹೊರಗಡೆಗೆ ನಾವು ಸ್ಯಾರಿಯನ್ನು ಉಡಿಸ್ಬಿಟ್ಟು ದೇವ್ರ ಮನೆಯಲ್ಲಿ ನಾವು ಎಲ್ಲಿ ದೇವರನ್ನು ಕೂಡಿಸ್ತೀವೋ ಅಲ್ಲಿ ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ಹಾಕಿಟ್ಟು ಶ್ರೀಕಾರವನ್ನು ಬರೆದು ಅದ್ರ ಮೇಲೆ ಇವಾಗ ನಾವು ಸೀರೆ ಉಡಿಸಿರೋಂಥ ಬಿಂದಿಗೆನ ಈ ಥರ ಇಟ್ಟರಾಯಿತು. ಅವಾಗ ಎಷ್ಟೇ ಚಿಕ್ಕದಾಗಿ ಇದ್ದರೂ ಸರಿ ದೇವ್ರ ಮನೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಇಲ್ಲಿ ನಾನು ದೇವ್ರ ಮನೆಯಲ್ಲಿ ಇಡ್ತಾ ಇಲ್ಲ, ಯಾಕಂದರೆ ಒಳಗಡೆ ದೇವರು ಎಲ್ಲ ಇದೆ. ಅದರಿಂದ ಹೊರಗಡೆಗೆ ಈ ಥರ ಒಂದು ಪುಟ್ಟದಾದಂಥ ಸ್ಟ್ಯಾಂಡ್ ಮೇಲೆ ಇಟ್ಟು ನಾನು ತೋರಿಸ್ತಾ ಇದ್ದೀನಿ. ನೀವು ಈ ಥರ ಸುಲಭವಾಗಿ ನೀವು ದೇವ್ರ ಮನೆಯಲ್ಲಿ ಈ ಸೀರೆ ಉಡಿಸಿರೋ ಬಿಂದಿಗೆನ ತೊಗೊಂಡು ಹೋಗ್ಬಿಟ್ಟು ಇಟ್ಕೋಬೋದು. ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲೇ ಇಡಬೇಕು ಅಂತಾರೆ. ಅಂಥ ಒಂದು ಸಮಯದಲ್ಲೂ ಕೂಡ ಈ ಥರ ಮಾಡಿದಾಗ ತುಂಬ ಯೂಸ್ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ, ನಾವು ಪದ್ಮಾಸನ ಹಾಕಿ ಕುಳಿತಿರೋ ಥರ ಕಾಣಿಸ್ಬೇಕು ಅಂತ 2 ಪೇಪರ್ನ ತೊಗೊಂಡು ಈ ಥರ ಉಂಡೆಗಳನ್ನಾಗಿ ಮಾಡಿ ಆ ಸೈಡ್ಗೊಂದು ಈ ಸೈಡ್ಗೊಂದು ಈ ಥರ ಇಟ್ಟರೆ ಆಯಿತು. ಅಮ್ಮ ಪದ್ಮಾಸನ ಹಾಕ್ಕೊಂಡು ಕೂತಿರೋ ಥರ ಕಾಣುತ್ತೆ ನೀಟಾಗಿ. ಯಾವುದೇ ರೀತಿಯ ಕಷ್ಟಪಡಬೇಕಾಗಿಲ್ಲ. ಈಗ ಕೆಳಗಡೆಗೆಲ್ಲ ನೆರಿಗೆಗಳನ್ನು ಕೂಡ ಸಮ ಮಾಡ್ಕೊಂಡು ಬಿಡಬೇಕು. ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಸುಲಭವಾಗಿ ಮಾಡೋವಂಥ ವರಮಹಾಲಕ್ಷ್ಮಿಯ ಡೆಕೋರೇಷನ್ ಇದಾಗಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ರೀತಿಯ ಒಂದು ನಾನಿಲ್ಲಿ ಹೆಚ್ಚಿಗೆ ಪಿನ್ಗಳೇನೂ ಹಾಕಿಲ್ಲ ದೇವ್ರಿಗೆ. ಈಗ ದೇವರ ಒಂದು ಕಳಸ ಇಡೋಕ್ಕೂ ಅಂದರೆ ತೆಂಗಿನಕಾಯಿ ಇಡೋಕ್ಕೂ ಮುಂಚೆನೇ ನಾವು ಎಲ್ಲ ಸರಗಳನ್ನು ಸೆಟ್ ಮಾಡ್ಕೋಬೇಕು, ಸರಗಳನ್ನು ಹಾಕ್ಕೋಬೇಕು, ಒಡವೆಗಳು. ಆಮೇಲೆ ದೇವರಿಗೆ ಒಡವೆಗಳು ಹಾಕಬೇಕಾದ್ರೆ ನಾವು ಅರಿಶಿಣದ ನೀರಿನಲ್ಲಿ ಒಡವೆಗಳನ್ನು ತೊಳೆದು ಆಮೇಲೆ ದೇವ್ರಿಗೆ ಹಾಕಬೇಕು. ನೀವು ಒಡವೆಗಳೆಲ್ಲನೂ ಕೂಡ ವರಮಹಾಲಕ್ಷ್ಮಿಗೆ ಸಪ್ರೇಟಾಗಿ ತೆಗೆದಿಟ್ಟಿದ್ದೀರಾ ಅಂತಂದರೆ ಹಾಗೆಯೇ ಹಾಕ್ಬೋದು. ಅಕಸ್ಮಾತಾಗಿ ನಾವು ಹಾಕ್ಕೊಂಡಿರೋವಂಥ ಚಿನ್ನದ ಒಡವೆಗಳೇನಾದರೂ ಇದ್ದರೆ ಅರಿಶಿಣದ ನೀರಲ್ಲಿ ತೊಳೆದು ಆಮೇಲೆ ದೇವರಿಗೆ ಹಾಕಿ. ಈಗ ತೆಂಗಿನಕಾಯಿ ಇಟ್ಟು ಮುಖವಾಡ ಇಟ್ಟು ದೇವರಿಗೆ ಹಾರ ಹಾಕಿದ್ರಾಯಿತು. ವರಮಹಾಲಕ್ಷ್ಮಿ ಅಲಂಕಾರ ಕಂಪ್ಲೀಟಾಗಿ ಮುಗೀತು ನೋಡಿ. ಇಲ್ಲಿ ನಾನು ಆರ್ಟಿಫಿಷಿಯಲ್ ಹಾರನ ಹಾಕ್ತಾಯಿದ್ದೀನಿ. ನೀವು ಪೂಜೆ ಮಾಡಬೇಕಾದ್ರೆ ರಿಯಲ್ ಹಾರಗಳನ್ನು ಹಾಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇನ್ನೂ ಹೆಚ್ಚಿನ ಒಂದು ವರಮಹಾಲಕ್ಷ್ಮಿಯ ಡೆಕೋರೇಷನ್ ವಿಡಿಯೋಸ್ಗಳನ್ನ ಹಾಕಿದ್ದೀನಿ. ನನ್ನ ಒಂದು ಚಾನಲ್ಗೆ ಹೋಗಿ ವರಮಹಾಲಕ್ಷ್ಮಿ ಪ್ಲೇಲಿಸ್ಟ್ಗೆ ಹೋದಾಗ ನಿಮಗೆ ಎಲ್ಲ ಥರದ ಒಂದು ವರಮಹಾಲಕ್ಷ್ಮಿ ಡೆಕೋರೇಷನ್ ವಿಡಿಯೋಸ್ಗಳನ್ನ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಾನು ಯಾವುದೇ ರೀತಿಯ ಕಾಲು ಕೈ ಕಿರೀಟ ಏನೂ ಬಳಸಿಲ್ಲ.
ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ತೋರಿಸಿದ್ದೀನಿ. ನಿಮಗೆಲ್ಲನೂ ಕೂಡ ಈ ಒಂದು ವರಮಹಾಲಕ್ಷ್ಮಿ ಡೆಕೋರೇಷನ್ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಸ್ಟೆಪ್ ಬೈ ಸ್ಟೆಪ್ಪು ನಿಧಾನವಾಗಿ ಕ್ಲೀನಾಗಿ ಕ್ಲಿಯರಾಗಿ ನಾನಿವತ್ತು ಈ ಒಂದು ವಿಡಿಯೋನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಲೈಕ್ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.